ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರಾಜಕೀಯ ವಿಶ್ಲೇಷಣಾ ಕಾರ್ಯಕ್ರಮ ರೇಷ್ಮೆ ರಾಜನೀತಿಗೆ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆಲ್ಲರಿಗೂ ಸುಸ್ವಾಗತ. ಇವತ್ತು ಬೆಳಗಿನಿಂದ ಕರ್ನಾಟಕದ ಎರಡನೇ ಮತ್ತು ಕೊನೆಯ ಹಂತದ ಮತದಾನ ಮುಕ್ತಾಯಗೊಂಡಿದೆ. ಶಾಂತಿಯುತವಾಗಿ ಅಂಥ ಯಾವುದೇ ಗಾಬರಿಗೊಳ್ಳುವಂಥ ಯಾವುದೇ ಘಟನೆಗಳಿಲ್ಲದೆ ಸುಸೂತ್ರವಾಗಿ ಮುಕ್ತಾಯವಾಗಿದೆ. ಅಂದರೆ ಕರ್ನಾಟಕ ಜನತೆ ಪ್ರಜಾಪ್ರಭುತ್ವದಲ್ಲಿ ತಾವಿಟ್ಟಿರೋ ನಂಬಿಕೆಯನ್ನು ವಿಶ್ವಾಸವನ್ನು ಮತ್ತೊಮ್ಮೆ ಅನುಮೋದಿಸಿದ್ದಾರೆ. ಅತ್ಯಂತ ಇಡೀ ದೇಶಕ್ಕೆ ಅರ್ಥವಾಗೋ ರೀತಿಯಲ್ಲಿ ಅನುಮೋದಿಸಿದ್ದಾರೆ. ಇದರ ಮಧ್ಯೆ ಈ ಮೂರನೇ ಹಂತದ ಚುನಾವಣೆಯ ಮುನ್ನಾ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಇದುವರೆಗಿನ ಸುದೀರ್ಘ ಕಾಲದ ಮೌನವನ್ನು ಮುರಿದಿದ್ದಾರೆ. ವಿಶೇಷವಾಗಿ ಭಾರತೀಯ ಮುಸಲ್ಮಾನರನ್ನು ಕುರಿತಂತೆ ನರೇಂದ್ರ ಮೋದಿಯವರ ನಿಲುವೇನಿತ್ತು ಅನ್ನೋದೊಂದು ನಿಗೂಢ ಪ್ರಶ್ನೆ ಆಗಿತ್ತು. ಯಾಕೆ ಈ 18ನೇ ಲೋಕಸಭೆಗಾಗಿ ನಡೀತಾರೋ ಈ ಚುನಾವಣೆ ಉದ್ದಕ್ಕೂ ಪ್ರಚಾರ ಸಮರದ ಉದ್ದಕ್ಕೂ ಪದೇ ಪದೇ ಮುಸ್ಲಿಂ ವಿರೋಧಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯವನ್ನು ಅವರ ವಿರೋಧಿಗಳು, ರಾಜಕೀಯ ವಿರೋಧಿಗಳು ನಿರಂತರವಾಗಿ ಪ್ರಚಾರ ಮಾಡ್ತಾ ಬರ್ತಾಯಿದ್ರು. ಹೋದಲ್ಲಿ ಬಂದಲ್ಲಿ ಮೋದಿಯವರು ಯಾಕೆ ಮುಸಲ್ಮಾನರಿಗೆ ನಾನು ಮೀಸಲಾತಿ ಕೊಡಲಿಕ್ಕೆ, ಧರ್ಮಾಧಾರಿತ ಮೀಸಲಾತಿ ಕೊಡಲಿಕ್ಕೆ ಬಿಡೋದಿಲ್ಲ, SC ST ಮತ್ತು OBCಗಳಿಗೆ ಸೀಮಿತವಾಗಿರೋ ಆ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಡಲಿಕ್ಕೆ ನಾನು ಬಿಡೋದಿಲ್ಲ, ಇದೇ ಈ ಧಾಟಿಯ ಮಾತುಗಳನ್ನು ಒಬ್ಬ ಯಕಶ್ಚಿತ್ ಬಜರಂಗ ದಳ ಕಾರ್ಯಕರ್ತನಂತೆ ಮಾತಾಡ್ತಿದ್ದಾರೆ ಅಂತ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳೇ ಕೆಲವರು ಟೀಕಾ ಪ್ರಹಾರ ನಡೆಸ್ತಾ ಬಂದಿದ್ದರು. ಅದಕ್ಕೆಲ್ಲ ನಿನ್ನೆ ಟೈಮ್ಸ್ ನೌ ಇಂಗ್ಲೀಷ್ ಸುದ್ದಿವಾಹಿನಿಗೆ ಕೊಟ್ಟ ಸುದೀರ್ಘ ಸಂದರ್ಶನದಲ್ಲಿ ಮೋದಿಯವರು ಯಾವುದೇ ಅನುಮಾನಕ್ಕಾಸ್ಪದವಿಲ್ಲದಂಥ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಭಾರತೀಯ ಮುಸಲ್ಮಾನರಿಗೆ, ಅದರಲ್ಲೂ ವಿದ್ಯಾವಂತ ಪ್ರಜ್ಞಾವಂತ ಮುಸಲ್ಮಾನರಿಗೆ ಮೋದಿಯವರು ಹೇಳಿದ ಒಂದು ಕಿವಿ ಮಾತು ಏನು ಅಂತಂದರೆ, ದಯಮಾಡಿ ತಾವು ಆತ್ಮವಿಮರ್ಶೆ ಮಾಡಿಕೊಳ್ಳಿ, ಈ ನಿಮ್ಮಲ್ಲಿ ಮೋದಿ ಬಂದರೆ ಏನೋ ಆಗೋಗ್ಬಿಡುತ್ತೆ ಅಂತ ಭಯ ಬಿತ್ತಾ ಇದ್ದಾರಲ್ಲ, ಈ ಭಯ ಬಿತ್ತುವವರ ಮರ್ಜಿ ಮುಲಾಜಿನಿಂದ ಹೊರಗೆ ಬನ್ನಿ, ರಾಜಕೀಯ ಜೀತದಾಳಗಳ ಥರ ಬದುಕುವುದನ್ನು ಬಿಟ್ಟು ಹೊರಗೆ ಬನ್ನಿ. ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಮುಸಲ್ಮಾನರು ಆಧುನಿಕ ಶಿಕ್ಷಣ, ಆಧುನಿಕ ಜೀವನ ಶೈಲಿಗಳನ್ನು ರೂಢಿಸ್ಕೊಂಡ್ಬಿಟ್ಟು ಹೊಸ ಬದುಕು ಅವಕಾಶಗಳನ್ನು ಪಡ್ಕೊಳ್ತಾ ಇರುವಾಗ ಭಾರತೀಯ ಮುಸಲ್ಮಾನರಿಗೆ ಇನ್ನೂ ಸಾಂಪ್ರದಾಯಿಕ ಮೊಹಲ್ಲಾಗಳಲ್ಲಿ ನರಳುತ್ತಾ ಇರಬೇಕು. ದಯಮಾಡಿ ಪ್ರಜ್ಞಾವಂತ ಮುಸ್ಲಿಮರು ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಸ್ಪಷ್ಟವಾದ ಸಂದೇಶವನ್ನು ನಿನ್ನೆ ಬಿತ್ತರಿಸಿದರು. ಅದಷ್ಟೇ ಅಲ್ಲ, ಅವರು ಧರ್ಮಾಧಾರಿತ ಮೀಸಲಾತಿ ಕುರಿತಂತೆ ಅವರು ಉಲ್ಲೇಖಿಸಿದ ಮಾತು, ಸಂವಿಧಾನ ಸಭೆಯಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ನವರಾಗಲಿ ಜನಸಂಘದವರಾಗಲಿ ಯಾರೂ ಅದರಲ್ಲಿ ಇರಲಿಲ್ಲ, ಹೆಚ್ಚು ಜನ ಸದಸ್ಯರಿರಲಿಲ್ಲ. ಎಲ್ಲ ಧರ್ಮ ಜಾತಿ ಜನಾಂಗದ ಸದಸ್ಯರು ಸಂವಿಧಾನ ಸಭೆಯಲ್ಲಿದ್ದರು. ಅದರಲ್ಲೂ ಅವರಲ್ಲಿ ಬಹುಪಾಲು ಜನ ಬಹುಶಃ ಜವಾಹರ್ಲಾಲ್ ನೆಹರು ಒಬ್ಬರು ವಿಚಾರವಾದಿ ಆಗಿರ್ಬೋದು, ಉಳಿದಂತೆ ಬಹುಪಾಲು ಸಂಪ್ರದಾಯಸ್ಥ ಹಿಂದೂಗಳಾಗಿದ್ದರು. ಅವರಲ್ಲೆಲ್ಲ ವಿಭೂತಿ ಮತ್ತು ಗಂಧದ ತಿಲಕವನ್ನು ಇಟ್ಕೊಳ್ಳುವಂಥ ಸಂಪ್ರದಾಯಸ್ಥ ಹಿನ್ನೆಲೆಯುಳ್ಳ ಮೇಧಾವಿಗಳೆಲ್ಲ ಅಲ್ಲಿ ಸದಸ್ಯರಾಗಿದ್ದರು. ಬಟ್ ಅವರು ಯಾರೂ ಕೂಡ ಧರ್ಮಾಧಾರಿತ ಮೀಸಲಾತಿಗೆ ಒಪ್ಕೊಳ್ಳೇ ಇಲ್ಲ. ಅವರು ಒಪ್ಕೊಂಡಿದ್ದು ತಲತಲಾಂತರಗಳಿಂದ ನಮ್ಮ ಪೂರ್ವಜರಿಂದ ನಾನಾ ಕಾರಣಕ್ಕಾಗಿ ಸಾಮಾಜಿಕ ತಾರತಮ್ಯ, ಅಸ್ಪೃಶ್ಯತೆ ಮತ್ತು ಒಂಥರದ ಮಾನಸಿಕ ವ್ಯಾಕುಲಕ್ಕೆ ಒಳಗಾಗಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಕೊಡುವ ಅನಿವಾರ್ಯತೆಯನ್ನು ಮಾತ್ರ ಒಪ್ಕೊಂಡ್ಬಿಟ್ಟು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಮೋದಿಸಿದ್ರು. ಯಾಕಂತಂದರೆ ನಮ್ಮ ಪೂರ್ವಿಕರು ಮಾಡಿರಬಹುದಾದ ಅನ್ಯಾಯಕ್ಕೆ ನಾವು ಮಾಡಿಕೊಳ್ಬೇಕಾಗಿರೋ ಪ್ರಾಯಶ್ಚಿತ್ತ ಇದು. ಪ್ರಾಯಶ್ಚಿತ್ತದ ರೂಪದಲ್ಲಿ ನಾವು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಕೊಡೋಕ್ಕೆ ಸಂವಿಧಾನವೇ ಒಪ್ಪಿಗೆಯನ್ನು ಕೊಟ್ಟಿತು. ಅದನ್ನು ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅವ್ರಿಗೆ ಈಗಾಗಲೇ ಸಂವಿಧಾನ ನೀಡಿರೋ ಮೀಸಲಾತಿಯನ್ನು ಕಿತ್ಕೊಂಡು ಬೇರೆಯವ್ರಿಗೆ ಕೊಡಲಿಕ್ಕಾಗಲ್ಲ. ಧರ್ಮಾಧಾರಿತ ಮೀಸಲಾತಿಯನ್ನು ಸ್ವತಃ ಜವಾಹರ್ಲಾಲ್ ನೆಹರೂರವರು ವಿರೋಧಿಸಿದರು, ಸರ್ದಾರ್ ಪಟೇಲರು ವಿರೋಧಿಸಿದರು, ಅಂಬೇಡ್ಕರ್ ಅವರಂತೂ ಲಿಖಿತ ರೂಪದಲ್ಲಿ ಮತ್ತು ಭಾಷಣದ ರೂಪದಲ್ಲಿ ವಿರೋಧಿಸಿದರು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅದರ ಜೊತೆಗೆ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ ಅದು ಕೂಡ ಅಷ್ಟೇ. ಹಿಂದೂ ಸಮಾಜದ ವ್ಯಾಪ್ತಿಯಲ್ಲಿ ಯಾರ್ಯಾರು ಈ ಅಸ್ಪೃಶ್ಯರ ಹೊರತಾಗಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೊರತಾಗಿ ಯಾರು ಸಾಂಪ್ರದಾಯಿಕ ಕುರುಕಸುಬುಗಳನ್ನು ಮಾಡ್ತಾ ಕಷ್ಟದ ಜೀವನ ನಡೆಸ್ತಾ ಬಂದಿದ್ದಾರೋ, ಅದರಿಂದಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಅವಕಾಶಗಳದ್ದು ವಂಚಿತರಾಗಿರೋ ಅಂಥವ್ರಿಗೆ ಮಾತ್ರ ಮೀಸಲಾತಿ ಕಲ್ಪಿಸುವ ಅವಕಾಶವನ್ನು ಸಂವಿಧಾನ ಕೊಟ್ಟಿದೆ. ಆದರೆ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಶತಾಯಗತಾಯ ವಿರೋಧಿಸ್ತೇನೆ. ಹಾಗಂದು ಮಾತ್ರಕ್ಕೆ ಮುಸಲ್ಮಾನರಲ್ಲಿ ಬಡವರು ಏನು ಮಾಡಬೇಕು, ಮುಸಲ್ಮಾನರಲ್ಲಿರೋ ತುಳಿತಕ್ಕೊಳಗಾಗಿರೋ ಸಮುದಾಯದವರು ಏನು ಮಾಡಬೇಕು? ಅದಕ್ಕಾಗಿ ಮೋದಿಯವರು ಹೇಳಿದ್ದೇನು ಅಂತಂದರೆ, ಅದಕ್ಕೋಸ್ಕರವೇ ನಾನು ಸಂವಿಧಾನ ತಿದ್ದುಪಡಿಯನ್ನು ತಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ EWS ಅನ್ನೋ ಒಂದು ಮೀಸಲಾತಿ,
ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೋಸ್ಕರವೆಂದೇ 10% ಮೀಸಲಾತಿ ವಿಧೇಯಕವನ್ನು ಮಂಡಿಸಿದಾಗ ಸಂಸತ್ತಿನ ಉಭಯ ಸದನದಲ್ಲಿ ಯಾರೂ ಆಕ್ಷೇಪ ಎತ್ತಲಿಲ್ಲ. ಯಾರಿಂದ ಯಾವುದೇ ಪಕ್ಷದಿಂದ ಕೂಡ ವಿರೋಧ ವ್ಯಕ್ತವಾಗಲಿಲ್ಲ. ಸರ್ವಾನುಮತದಿಂದ ಪಾಸಾಯ್ತಲ್ವಾ. ಅದರಲ್ಲಿ ಯಾರು ಈ ಹಿಂದುಳಿದ ವರ್ಗದ ಪಟ್ಟಿಯಿಂದ ಹೊರಗಿಡಲ್ಪಟ್ಟಿದ್ದಾರೋ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯಿಂದ ವಂಚಿತರಾಗಿದ್ದಾರೋ ಅವರು ಎಲ್ರಿಗೂ ಕೂಡ ಅಲ್ಲಿ ಅವಕಾಶಗಳು ಲಭ್ಯ ಇದೆ. ಭಾರತೀಯ ಮುಸಲ್ಮಾನರು ಎಲ್ಲರೂ ಕೂಡ ಬನಿಯಾ ಬ್ರಾಹ್ಮಣ ಇತ್ಯಾದಿ ಅಲ್ಪಸಂಖ್ಯಾತ ಕೆಲವು ಹಿಂದೂ ಜಾತಿ ಜನಾಂಗಗಳು ಹೊರತುಪಡಿಸಿ ಉಳಿದಂತೆ ದೊಡ್ಡ ಪ್ರಮಾಣದ ಅವಕಾಶವನ್ನು ಪಡೆಯುವ ಅವಕಾಶ ಆ EWS ವರ್ಗದಲ್ಲಿದೆ. ಅದನ್ನು ಪಡ್ಕೊಳ್ಳಿ. ಅದಷ್ಟೇ ಅಲ್ಲ, ಅವರು ಇನ್ನೂ ಒಂದು ಮಾತು ಹೇಳಿದರು. ನಾನು ಕಳೆದ 10 ವರ್ಷಗಳಿಂದ ಘೋಷಣೆ ಮಾಡ್ತಾ ಬಂದಿರೋ ಜನಕಲ್ಯಾಣ ಕಾರ್ಯಕ್ರಮಗಳ ಪೈಕಿ ಯಾವುದರಲ್ಲೂ ಕೂಡ ನಾನು ತಾರತಮ್ಯ ಮಾಡಿಲ್ಲ. ಅದು ಜನ್ಧನ್ ಖಾತೆ ತೆಗೆಯೋದ್ರಲ್ಲಾಗಿರ್ಬೋದು ಅಥವಾ ಟಾಯ್ಲೆಟ್ಗಳ ನಿರ್ಮಾಣ ಮಾಡೋದ್ರಲ್ಲಾಗಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ಕಟ್ಕೊಡೋದಾಗಿರ್ಬೋದು ಅಥವಾ ಮುದ್ರಾ ಸ್ಕೀಮ್ನಲ್ಲಿ 50,000ದಿಂದ 10 ಲಕ್ಷ ರೂಪಾಯಿವರೆಗೂ ಜಾಮೀನು ರಹಿತ ಸಾಲ ಪಡ್ಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ವ್ಯಾಪಾರ ಮತ್ತು ತಮ್ಮ ಕುಲಕಸುಬುಗಳನ್ನು ಯಾರು ಮುಂದುವರಿಸ್ಕೊಂಡು ಹೋಗಿದ್ದಾರೋ ಅವರಲ್ಲಿ ಗಣನೀಯ ಪ್ರಮಾಣದ ಜನ ಮುಸ್ಲಿಮ್ರೇ, ಲಾಭಾರ್ಥಿಗಳೆಲ್ಲ ಮುಸ್ಲಿಮ್ರೇ ಅನ್ನೋದನ್ನು ನಾನು ಮತ್ತೆ ಜ್ಞಾಪಿಸ್ಲಿಕ್ಕೆ ಇಷ್ಟಪಡ್ತಾನೆ. ಇದರ ಹೊರತುಪಡಿಸಿ ನಮಗೂ ಸಾಕಷ್ಟು ಗೊತ್ತಿರೋ ಮಾಹಿತಿ ಏನು ಅಂತಂದರೆ, ಯಾವ ರೀತಿ ವಾರಣಾಸಿ ಕ್ಷೇತ್ರದ ಒಬ್ಬ ಸಂಸತ್ ಸದಸ್ಯನಾಗಿ ಮೋದಿಯವರು ಅಲ್ಲಿ ಸುಪ್ರಸಿದ್ಧ ಬನಾರಸ್ ಸೀರೆಗಳನ್ನು ತಯಾರು ಮಾಡ್ತಾ ಇದ್ರಲ್ಲ, ಅವರೆಲ್ಲ ಬಡ ಮುಸ್ಲಿಂ ನೇಕಾರರು. ಅವರು ಬದುಕಿನಲ್ಲಿ ಪ್ರತ್ಯಕ್ಷವಾದ ಬದಲಾವಣೆಯನ್ನು ತಂದಿದ್ದಾರೆ ಮೋದಿಯವರು. ಅದರಲ್ಲಿ ಮುದ್ರಾ ಸ್ಕೀಮ್ ಮೂಲಕ ಅವರಿಗೆಲ್ಲ ಸುಲಭದ ರೀತಿಯಲ್ಲಿ ಸಾಲವನ್ನು ಕೊಟ್ಟರು. ಅವರು ಯಂತ್ರೋಪಕರಣಗಳ ಆಧುನೀಕರಣ ಮಾಡಿಸ್ಬಿಟ್ರು. ಇವತ್ತು ಬನಾರಸ್ನಲ್ಲಿ ವಾರಣಾಸಿಯಲ್ಲಿ ಹೋದಲ್ಲಿ ಬಂದಲ್ಲಿ ಒಂದು ಕಡೆ ಬನಾರಸ್ ಸೀರೆಗಳ ಶೋರೂಮ್ ಇರುತ್ತೆ, ಅದರ ಹಿಂದ್ಗಡೆ ಅದರ ತಯಾರು ಮಾಡೋ ಕಾರ್ಖಾನೆ ಇರುತ್ತೆ. ಅವರು ಬದುಕಿನಲ್ಲಿ ಬದಲಾವಣೆ ತಂದುಬಿಟ್ರು. ಅದಷ್ಟೇ ಅಲ್ಲ, ಅವ್ರದ್ದೇ ಆ ಉತ್ತರ ಪ್ರದೇಶ ರಾಜ್ಯದ ಅಲಿಗಢ್ನಲ್ಲಿ ಸಾಂಪ್ರದಾಯಿಕ ಹಿತ್ತಾಳಿ ಬೀಗದಕಾಯಿ ತಯಾರು ಮಾಡ್ತಾ ಇದ್ದ ಅಲಿಗಢದ ಮುಸ್ಲಿಮರು, ಅವರು ಕೂಡ ಕುಶಲಕರ್ಮಿಗಳು. ಅವರು ಬದುಕಿನಲ್ಲಿ ಕೂಡ ಒಂದು ಹೊಸ ಬದಲಾವಣೆ ತಂದುಬಿಟ್ರು. ಯೋಗಿ ಆದಿತ್ಯನಾಥ್ ಮತ್ತು ಮೋದಿ ಅವರ ಜಂಟಿ ಕಾರ್ಯಾಚರಣೆಯಿಂದಾಗಿ ಪಕ್ಕಡ್ಪಾನ ಯೋಜನೆ, ಆ ಪಕ್ಕಡ್ಪಾನ ಕಾರ್ಯಕ್ರಮದಿಂದಾಗಿ ಅವ್ರಿಗೂ ಕೂಡ ಮುದ್ರಾ ಸ್ಕೀಮ್ನಲ್ಲಿ ಅವ್ರಿಗೆ ಸುಲಭದ ಸಾಲ ಸೌಲಭ್ಯ ಕೊಟ್ಟರು. ಯಂತ್ರೋಪಕರಣಗಳ ಆಧುನೀಕರಣ ಮಾಡಲಿಕ್ಕೆ ಸಹಾಯ ಮಾಡಿದರು. ಅಷ್ಟೇ ಅಲ್ಲ, ಜಾಗತಿಕ ಮಾರುಕಟ್ಟೆಯಲ್ಲಿ ಆಕರ್ಷಕವಾಗಬಲ್ಲ ಕೆಲವು ಹೊಸ ವಿನ್ಯಾಸಗಳನ್ನು ಅವ್ರಿಗೆ ಒದಗಿಸ್ಬಿಟ್ಟು ಅವರು ಬದುಕಿನಲ್ಲಿ ಹೊಸ ಬೆಳಕನ್ನು ಮೂಡಿಸಿದ್ದಾರೆ ನರೇಂದ್ರ ಮೋದಿ. ಇದ್ಯಾವುದೂ ಅಲ್ಲ, ತಮ್ಮ ತವರು ರಾಜ್ಯವಾದ ಗುಜರಾತ್ನಲ್ಲಿ ಮೋದಿಯವರು ಎತ್ತಿ ಹೇಳಿದ ಮಾತು. 19ನೇ ಶತಮಾನದಿಂದ ಕೂಡ ಪ್ರತಿ ವರ್ಷ ಗುಜರಾತ್ನಲ್ಲಿ ಈ ಧಾರ್ಮಿಕ ದಂಗೆಗಳು, ಕೋಮು ದಂಗೆಗಳು ನಡೀತಾನೆ ಬಂದಿದ್ವು. ನಾನು ಮುಖ್ಯಮಂತ್ರಿ ಆದ 3 ತಿಂಗಳಲ್ಲೇ ಒಂದು ದೊಡ್ಡ ದುರದೃಷ್ಟಕರ ಒಂದು ವಿದ್ಯಮಾನ ನಡೀತು. ಆದರೆ ಕಳೆದ 22 ವರ್ಷಗಳಲ್ಲಿ ಒಂದೇ ಒಂದು ಕೋಮು ಸಂಘರ್ಷ ನಡೆದಿಲ್ಲ ಅನ್ನೋ ಸಂಗತಿಯನ್ನು ಕೂಡ ಜ್ಞಾಪಿಸಿದರು. ಅದಷ್ಟೇ ಅಲ್ಲ, ಮೋದಿಯವರು ಮುಖ್ಯಮಂತ್ರಿಯಾಗಿ ಬರಲಿಕ್ಕೆ ಕಾರಣವಾದ ಸಂದರ್ಭದಲ್ಲಿ ನಡೆದ ಆ ಕಚ್ ಮತ್ತು ಭುಜ್ ಪ್ರದೇಶದಲ್ಲಿ, ಅಂದರೆ ಪಾಕಿಸ್ತಾನದ ಗಡಿಗೆ ಹೊಂದ್ಕೊಂಡಿರುವ ಆ ಮರುಭೂಮಿಯ ಆ ಜಿಲ್ಲೆ ಮತ್ತು ಪಟ್ಟಣದಲ್ಲಿ 2001ರ ಆ ಭೀಕರ ಭೂಕಂಪದಿಂದ ಸರ್ವನಾಶ ಆಗೋಗ್ಬಿಟ್ಟಿತ್ತು. ಜನರ ಬದುಕು ವಿಧ್ವಂಸಗೊಂಡಿತ್ತು. ಸಂಪೂರ್ಣವಾಗಿ ನಾಶವಾಗಿದ್ದ ಆ ಭುಜ್ ನಗರ ಮತ್ತು ಆ ಕಚ್ ಜಿಲ್ಲೆಯ ಪುನರ್ ನಿರ್ಮಾಣ ಮಾಡಿರೋ ಮೋದಿಯವರು ಇವತ್ತಲ್ಲಿ ಹೊಸ ಒಂದು ಬದುಕನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ನಳನಳಿಸ್ತಾ ಇದೆ. ಇವತ್ತು ಭುಜ್ ಪಟ್ಟಣ ಅತ್ಯಂತ ಕ್ರಿಯಾಶೀಲ ಉದ್ಯಮಗಳು ಮತ್ತು ವ್ಯಾಪಾರಿ ಕೇಂದ್ರವಾಗಿ ಇವತ್ತು ನಳನಳಿಸ್ತಾ ಇದೆ. ಪ್ರಪಂಚದ ಅತಿ ದೊಡ್ಡ ವೆಲ್ಡಿಂಗ್ ಪೈಪ್ ಕಾರ್ಖಾನೆ ಇವತ್ತು ಆ ಕಚ್ ಜಿಲ್ಲೆಯಲ್ಲಿ ಬಂದಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಸಿಮೆಂಟ್ ಕಾರ್ಖಾನೆ ಇವತ್ತು ಕಚ್ ಜಿಲ್ಲೆಯಲ್ಲಿ ಬಂದಿದೆ. ಅಷ್ಟೇ ಅಲ್ಲ, 356 ಕಿಲೋಮೀಟರ್ ದೂರದಿಂದ ನರ್ಮದಾ ಸಾಗರ್ ಅಣೆಕಟ್ಟಿನಿಂದ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಬಿಟ್ಟು ಅಲ್ಲಿನ 910 ಗ್ರಾಮಗಳು ಮತ್ತು 10 ಪಟ್ಟಣಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಷ್ಟೇ ಅಲ್ಲ, ಸುಸಜ್ಜಿತವಾದ ಭೂಕಂಪದಿಂದ ಛಿದ್ರಗೊಂಡಿದ್ದ ಅಲ್ಲಿನ ಜಿಲ್ಲಾ ಆಸ್ಪತ್ರೆ ಪುನರ್ ನಿರ್ಮಾಣ ಮಾಡಿಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಮೆಡಿಕಲ್ ಕಾಲೇಜು, ಅದು ಕೂಡ ಭೂಕಂಪ ನಿರೋಧಕ ಶಕ್ತಿ ಇರುವಂಥ ಒಂದು ಸುಸಜ್ಜಿತ ಕಟ್ಟಡವನ್ನು ಕಟ್ಟಿಕೊಟ್ರು. ಒಂದು ವಿಶ್ವವಿದ್ಯಾಲಯ, 35 ಸರ್ಕಾರಿ ಕಾಲೇಜುಗಳನ್ನು ಸ್ಥಾಪಿಸಿದ್ರು. ಅಷ್ಟೇ ಅಲ್ಲ, ಆ ದುರಂತದಲ್ಲಿ ಭೂಕಂಪದಲ್ಲಿ ಮಡಿದ ಸುಮಾರು 13,000 ಜನ ಯಾರಿದ್ರು ಹುತಾತ್ಮರಾಗಿದ್ದರು ಭೂಕಂಪದಲ್ಲಿ, ಅವರ ನೆನಪಿಗಾಗಿ ಸುಮಾರು 400 ಎಕರೆ ಪ್ರದೇಶದಲ್ಲಿ ಒಂದು ಪ್ರಪಂಚವೇ ಬೆರಗಾಗಿ ನೋಡುವಂಥ ಅದ್ಭುತವಾದ ಸ್ಮಾರಕವನ್ನು ನಿರ್ಮಾಣ ಮಾಡಿಬಿಟ್ಟು ಕಳೆದ ವರ್ಷವಷ್ಟೇ 2023 ಆಗಸ್ಟಲ್ಲಿ ಲೋಕಾರ್ಪಣೆ ಮಾಡಿದರು. ಅವ್ರಿಗೆ ಹೊಸ ಬದುಕನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ಮೋದಿಯವರು ನಿನ್ನೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ರು, ಗುಜರಾತ್ನಲ್ಲಿ ಮುಸ್ಲಿಮರು ಕೂಡ BJPಗೆ ಮತ ಕೊಡ್ತಾ ಇದ್ದಾರೆ, ಯಾಕಂದರೆ ಅವ್ರ ಬದುಕಿನಲ್ಲಿ ನಾನು ಪರಿವರ್ತನೆ ತಂದಿದ್ದೀನಿ ಅಂತಂದ್ಬಿಟ್ಟು. ಇದು ಮೋದಿಯವರು ನಿನ್ನೆ ಮೌನ ಮುರಿದು ಆಡಿದ ಬಿಚ್ಚು ಮಾತು. ಇದನ್ನು ಭಾರತೀಯ ಮುಸಲ್ಮಾನರು ಅರ್ಥ ಮಾಡ್ಕೊಳ್ಬೇಕು. ಪದೇ ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದ ಈ ಅಧ್ಯಾಯ ಏನಿದೆ, ಇದನ್ನು ಕೃತಕ ನಾಟಕವನ್ನು ಮುಕ್ತಾಯಗೊಳಿಸಬೇಕನ್ನೋ ಒಂದು ಕರೆಯನ್ನು ಕೊಟ್ಟಿದ್ದಾರೆ.
ಕರ್ನಾಟಕದ ಮುಸಲ್ಮಾನರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸ್ವಾತಂತ್ರ್ಯ ಬಂದಾಗಿಂದ 2022ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಪ್ರಧಾನಮಂತ್ರಿಯೊಬ್ಬರು ಭಾರತೀಯ ಮುಸಲ್ಮಾನರ ಪೈಕಿ 75% ಪಸ್ಮಂದಾ ಮುಸ್ಲಿಮರು ಅಂದರೆ ತುಳಿತಕ್ಕೊಳಗಾದ ದಲಿತ ಮತ್ತು ಹಿಂದುಳಿದ ವರ್ಗಗಳ ಮತಾಂತರಗೊಂಡ ಮುಸಲ್ಮಾನರು ಅನ್ನೋದನ್ನು ಮೊಟ್ಟ ಮೊದಲದಾಗಿ ಹೇಳಿದರು. ಅವರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದರು. ಅಷ್ಟೇ ಅಲ್ಲ, ಪಸ್ಮಂದಾ ಮುಸ್ಲಿಮರನ್ನು ಹೊರಗಿಟ್ಟು ನಾವು ಬಲಿಷ್ಠ ಭಾರತ ಕಟ್ಟಲಿಕ್ಕೆ ಆಗಲ್ಲ ಅನ್ನೋದನ್ನು ಪದೇ ಪದೇ ಜ್ಞಾಪಿಸ್ತಾ ಬಂದಿದ್ದರು. ಅದ್ಯಾಕೋ ಅವರ ರಾಜಕೀಯ ವಿರೋಧಿಗಳಿಗೆ ಅದು ಅಪಥ್ಯವಾಗಿತ್ತು. ನಾವು ಇದುವರೆಗೂ ಜೋಪಾನವಾಗಿ ಕಾಪಿಟ್ಕೊಂಡು ಬಂದಿರೋ ಆ ವೋಟ್ ಬ್ಯಾಂಕ್ಗಳು ಎಲ್ಲಿ ಕೈ ತಪ್ಪಿ ಹೋಗುತ್ತೋ ಅನ್ನೋ ಭಯದಿಂದ ಅವ್ರು ಯಾರೂ ಅದ್ರ ಬಗ್ಗೆ ಚರ್ಚೆನೂ ಮಾಡಲಿಲ್ಲ. ಇದೀಗ ಮೋದಿಯವರ ಈ ಬಿಚ್ಚು ಮಾತುಗಳು ಭಾರತದ ಮುಸ್ಲಿಂ ಸಮುದಾಯದಲ್ಲಿ ಹೊಸ ಬಗೆಯ ರಾಜಕೀಯ ಚಿಂತನೆಗೆ ಕಾರಣವಾಗಲಿ, ಮನಃಪರಿವರ್ತನೆಗೆ ಕಾರಣವಾಗಲಿ ಆಗಬಹುದು ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.